Fourth one ಬರ್ಕಂಡ್ರಾ? A pen stand made up of wood is in the shape of a cuboid with 4 conical depressions to hold pens. The dimension of the cuboid are 15 centimeter, 10 centimeter by 3.5 centimeter. The radius of each of the depression is 0.5 centimeter and depth is 1.4 centimeter. Find the volume of the wood in the entire stand. ಯಾರು ಹೇಳ್ತೀನಿ? ಒಂದು ಕ್ಯೂಬಾಯ್ಡ್ ಇದೆ. ಕ್ಯೂಬಾಯ್ಡ್ ಅಲ್ಲಿ ಕ್ಯೂಬಾಯ್ಡ್ ಇದೆ. ಅದರಲ್ಲಿ ಎಷ್ಟು ಕೋನ್ ಶೇಪ್ ಇದೆ? 4 ಇದಾವೆ. ಹೌದನ್ರಮ್ಮ? ಈ ತರ 1 2 3 4. ಏನಕ್ಕೆ ಮಾಡಿದಾರೆ ಅದನ್ನ? ಏನಕ್ಕೆ ಮಾಡಿದ್ದಾರೆ? ಕೇಳಿಸ್ತೈತಾ? ಏನಕ್ಕೆ ಮಾಡಿದಾರಮ್ಮ ಅದನ್ನ? ಪೆನ್ ಅನ್ನ ಇಡ್ಲಿಕ್ಕೆ. ಓಕೆ. ಸೊ ಈಗ ಪೆನ್ ಅನ್ನ ಇಡ್ಲಿಕ್ಕೆ ಕೋನ್ ಟೈಪ್ ಒಂದು ಕ್ಯೂಬಾಯ್ಡ್ ಅಲ್ಲಿ 4 ಕೋನ್ ಟೈಪ್ ಗ್ರೂ ನ ಮಾಡಿದ್ದಾರೆ. ಅವಾಗ ಇಷ್ಟು ಇದ್ರೊಳಗೆ ಪೆನ್ ಇಡಬಹುದು ಅಂತ ಪಕ್ಕದಲ್ಲಿ ಫಿಗರ್ ಇದೆ ನೋಡ್ರಿ. ಈಗ ಅವನ ಪ್ರಶ್ನೆ ಏನು? ಕ್ಯೂಬಾಯ್ಡ್ ನ ಯಾವ ತರ ಇದೆ? ಕ್ಯೂಬಾಯ್ಡ್ ಲೆಂತ್ ಈಸ್ 15 ಸೆಂಟಿಮೀಟರ್ ಎಲ್ ಅಂಡ್ ಬ್ರೆಡ್ತ್ ಈಸ್ 10 ಸೆಂಟಿಮೀಟರ್. ಹೈಟ್ ಈಸ್ 3.5 centimeter. ಯಾವ್ದು ಇದು? ಕ್ಯೂಬಾಯ್ಡ್. Yes, sir. ಈಗ ದ ರೇಡಿಯಸ್ ಆಫ್ ಈಚ್ ಡಿಪ್ರೆಷನ್ಸ್ ಕೊರೆದಿದಾರಲ್ಲ ಇಲ್ಲಿ ಕೊರೆದಿದಾರಲ್ಲ ನಮ್ಮ ಕೋನ್ ಟೈಪ್. ಆ ಪ್ರತಿಯೊಂದು ಕೋನು ಸೇಮ್ ಟೈಪ್ ರೇಡಿಯಸ್ ಇದೆ. ಅದರ ರೇಡಿಯಸ್ ಎಷ್ಟು? 0.5 centimeter. and whatever one more is given, Height. h is equal to, now take a capital H because one H is already there. Okay, what is the height? 1.4. ಇದು ಯಾರಿಗೆ ಅರ್ಥ ಆಗಿಲ್ಲ ಹೇಳಿ. ಒಂದು ಕ್ಯೂಬಾಯ್ಡ್ ಇದೆ, ಒಂದು ವುಡ್. ಅದು ವುಡ್ ಅಲ್ಲಿ ಕ್ಯೂಬಾಯ್ಡ್ ಟೈಪ್ ಒಂದು ವುಡ್ ಇದೆ. ಅದರಲ್ಲಿ 4 ಗ್ರೂ ಮಾಡಿದ್ದಾರೆ. ಗ್ರೂ ಅಂದ್ರೆ ಹೋಲ್ ಮಾಡಿದ್ದಾರೆ. ಆ ಹೋಲ್ ಯಾವ ತರ ಇದಾವೆ? ಇನ್ ದಿ ಫಾರ್ಮ್ ಆಫ್ ಕೋನ್. ಈ ಕ್ಯೂಬಾಯ್ಡ್ ನ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಲೆಂತ್ ಈಸ್ 15 ಸೆಂಟಿಮೀಟರ್, breadth is 10 centimeter and height is 3.5 centimeter. So now in this case each cone has radius 0.5 centimeter and height is 1.4 centimeter. So ಯಾವ ಪ್ರಾಬ್ಲಮ್ ಅಲ್ಲಿ there are 2 H ಬಂದ್ರೆ you can take one small h, another is capital H. So ಅವನ ಪ್ರಶ್ನೆ ಏನು? ಈ ಗ್ರೂನ ಹೊಡೆದ್ಮೇಲೆ what is the volume of the cuboid? ಎಷ್ಟು ಉಳಿದು? ಪೂರ್ತಿ ಸಾಲಿಡ್ ಇತ್ತು, ಫಸ್ಟ್ ಒಂದು ಕಂಪ್ಲೀಟ್ ಇತ್ತು. ಅವಾಗ ಇದಿಷ್ಟೇ ಮಾಡಿದ್ರೆ ಸಾಕಿತ್ತು. ಈಗ ಆ ಗ್ರೂನ ಅಂದ್ರೆ ಕೋನ್ ಟೈಪ್ ಗ್ರೂನ ಹೊಡೆದ್ಮೇಲೆ ಪೆನ್ ಅನ್ನ ಇಡ್ಲಿಕ್ಕೆ ಮಾಡಿದ್ರಲ್ಲ, ಆವಾಗ ಅಷ್ಟು ತೆಗೆದ್ಮೇಲೆ ಎಷ್ಟು ವಾಲ್ಯೂಮ್ ಉಳಿತು? ಅದು ಏನ್ ಮಾಡ್ತೀರಿ? ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಲ್ಲಿ ಮೈನಸ್ 4 ವಾಲ್ಯೂಮ್ ಆಫ್ ಕೋರ್ಸ್. ಹೌದನ್ನಮ್ಮ? ಅದರಲ್ಲಿ 4 ಭಾಗ ಕೋನ್ ಟೈಪ್ ತೆಗೆದ್ವಿ. ಹೌದನ್ನಮ್ಮ? ಕ್ಲಿಯರ್ ಇದು? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಒಂದು ಕ್ಯೂಬಾಯ್ಡ್ ಇದೆ, ಕ್ಯೂಬಾಯ್ಡ್ ನ ಲೆಂತ್ 15 ಇದೆ, ಬ್ರೆಡ್ತ್ 10 ಸೆಂಟಿಮೀಟರ್ ಇದೆ, ಹೈಟ್ ಈಸ್ 3. ಆ ಕ್ಯೂಬಾಯ್ಡ್ ನ 4 ಕೋನ್ ಟೈಪ್ ಗ್ರೂಸ್ ಹಾಕಿದ್ರು. ಆವಾಗ ತೆಗೆದ್ಮೇಲೆ ತೆಗಿಲೇಬೇಕಾ? ಆ ವುಡ್ ಅನ್ನ ತೆಗೆದ್ರು. ಆವಾಗ ಅದರ ರೇಡಿಯಸ್ ಎಷ್ಟಿದೆ? 0.5 ಸೆಂಟಿಮೀಟರ್.
ಸೊ ವೈ ಯು ಟೇಕ್ ಎಚ್ ಇಸ್ 1.4 ಕ್ಯಾಪಿಟಲ್ ಎಚ್ ಅಂತ ತಗೊಂಡಿದ್ದೀನಿ ಯಾಕೆಂದ್ರೆ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಒಂದು ಸ್ಮಾಲ್ ಎಚ್ ಇದೆ. ಈ 4 ಕೋನ್ ನ ವಾಲ್ಯೂಮ್ ಅನ್ನ ಕಳೆದ್ರೆ ನಮಗೆ ಆಕ್ಚುಯಲ್ ವಾಲ್ಯೂಮ್ ಉಳಿಯುತ್ತೆ. ಕ್ಲಿಯರ್ ಆಯ್ತು? Yes, sir. ಓಕೆ, ಬರೀ ಏನ್ ಮಾಡ್ತೀರಿ ಈಗ ಹೇಳ್ರಿ. ವಾಲ್ಯೂಮ್ ಆಫ್ Solid. Volume of cuboid ಅಲ್ಲಿ -4 into volume of cone, sir. ವಾಲ್ಯೂಮ್ ಆಫ್ ವುಡ್ ಎಷ್ಟು ಉಳಿತು ಅಂತ. ವಾಲ್ಯೂಮ್ ಆಫ್ ಏನ Cuboid minus minus 4 into volume of cone. cones. Volume of cuboid ಏನ್ ಫಾರ್ಮುಲಾ? LBH ನೋಡಿದೀರಾ? Yes, sir. LBH minus 4 into what is the volume of cone? 1/3 pi r square. 1/3 pi r square capital H. Clear? Yes, sir. Okay. What is L? 50. 15. What is H? Breadth 10. 10.5 minus 4 into 1/3. It is 22/7. 7. What is R? 0.5 0.5. whole square. What is H? 1.4. Note it. 15 into 10 into 35/10. ಬರಿಬೋದಾ? Yes, sir. Okay. Minus 4 into 88 ಬರಿಲ್ಲ? 88/21. It is 0.25 into 0.25 ಹೆಂಗಾತು ಅಂತ ಯೋಚನೆ ಮಾಡಿದ್ರಾ? 0.5 ನ 2 times multiply ಮಾಡಿದ್ರೆ it becomes 0.25 1.4. So now 10 gets cancelled. 15 into 35. 15 5s are 75. 7 is remaining. Carry. 15 3s are 45. 45 plus 7 5 50. 5 minus. ಅದ್ ಹೆಂಗ್ ಸೊಲ್ಯೂಷನ್ ಸಿಂಪ್ಲಿಫಿಕೇಶನ್ ಮಾಡ್ತೀರಿ ಹೇಳ್ರಿ ಈಗ. ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡ್ತೀರಮ್ಮ? 25/100. 14/10. 88/21. Okay. 25/100. 14/10. Yes, sir. ಏನಾದ್ರು ಕೇಳ್ರಿ. ಇಲ್ಲಿ ಹೊಡಿಬಹುದು ನೋಡ್ರಿ. 5 2s are Sir, ಅದ್ ಕಾಣ್ತಿಲ್ಲ. 5 2s are 5 5s are ಹೊಡಿಬೋದೇನ್ರಮ್ಮ? Yes, sir. 7 2s are 7 3s are ಕರೆಕ್ಟ್ ಏನಮ್ಮ ಇದು? Yes, sir. ನೆಕ್ಸ್ಟ್ 2 ones are 5 1s are 5 20s are ಕರೆಕ್ಟ್ ಏನಮ್ಮ? Yes, sir. ಇಲ್ಲಿ E2 ಕ್ಯಾನ್ಸಲ್. ನೋಡ್ರಿ ಫಸ್ಟ್ ನಾನು ಏನ್ ಮಾಡಿದೆ ಅಂತ ಹೇಳ್ತೀನಿ. ಏನ್ ಮಾಡಿದಮ್ಮ? 7 3s are 7 2s are ಹೌದಮ್ಮ? 5 2s are 5 5s are E2 ಕ್ಯಾನ್ಸಲ್. ಕರೆಕ್ಟ್ ಏನಮ್ಮ? Yes, sir. 5 1s are 5 20s ಉಳಿದಿದ್ದೇನೀಗ? 5 Sir, 2 88 20 ಹೋಗುತ್ತಲ್ಲ ಸರ್? 88 20 ಹೋಗುತ್ತೆ ಈಗ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೊಡಿನ ಸರ್ ಅಲ್ಲೇ 5 ಯಾವ್ದ್ರಿಂದ? 2 10s are. 4 5s are ಹೌದನ್ರಮ್ಮ? ಸರ್ 88 ಹೋಗ್ಬೇಕಲ್ಲ? ಹೂನಮ್ಮ. 4 2s are 4 2s are ಹೊಡಿಬೋದೇನ್ರಮ್ಮ? 4 5s are 4 2s are 4 2s are ಉಳಿದಿದ್ದೇನೀಗ? 22/15. 15 ಡಿವೈಡ್ ಮಾಡ್ರಿ. ಎಷ್ಟು ಬರುತ್ತೆ ಹೇಳ್ರಿ ಈಗ? 525 ಮೈನಸ್ 15 ಇಂದ ಬಾಗಿಸ್ಬೇಕು ಈಗ. 15 ಇಂದ 22 ಬಾಗಿಸ್ಬೇಕು. 15 1s are 15. 7 ಪಾಯಿಂಟ್ ಕಟ್ಟಿದ್ರಿ 70 ಆಯ್ತು. 4s are ಎಷ್ಟು? 60 ಹೌದೇನ್ರಮ್ಮ? Yes, sir. ಅಂಡ್ ಪಾಯಿಂಟ್ ಕಟ್ಟಿದ 100 ಆಯ್ತು. 1.46
5 to ಫೈನಲ್ 1.46 ಕಳೀರಿ. 523.54 5 4 centimeter ಸೆಂಟಿಮೀಟರ್ cube. ಇದು ಕ್ಲಿಯರ್ ಆಯ್ತು? ಕರೆಕ್ಟೇನಮ್ಮ? ಈಗ ಎಲ್ಲಿಂದ ಬರ್ಕೊಂಡಿದ್ದೀರಿ ನೀವೀಗ? ಸರ್ ಫಸ್ಟ್ ಇಂದ ಬರ್ಕೋಬೇಕು. ಓಕೆ, ಫಸ್ಟ್ ಇಂದ ಬರ್ಕೊಂಬಿಡಿ. ಈ ಫಿಗರ್ ಹಾಕೊಳ್ಳಿ, ಬರ್ಕೊಳ್ಳಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ ಹೇಳಮ್ಮ. ಎಲ್ಲಾ ಲೆಗ್ದಾಗೂ ಲೆಂತ್ ಬ್ರೆಡ್ತ್ ಹೈಟ್ ಕೊಟ್ಟೇ ಇರ್ತಾರೆ ಸರ್. ರಕ್ಷಿತಾ, ಇದೆಲ್ಲ ಗೊತ್ತಿಲ್ಲ. ನೀನು ಕ್ಲಾಸಿಗೆ ಈಗ ಜಾಯ್ನ್ ಆದ್ರೆ ಗೊತ್ತಾಗಲ್ಲ. ಅವತ್ತೆಲ್ಲ ವಾಲ್ಯೂಮ್ಸ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನೀ ಇದ್ದಿದ್ರೆ ಗೊತ್ತಾಗ್ತಿತ್ತು. ಅವತ್ತೆಲ್ಲ ಕೊಟ್ಟೇ ಇರ್ತಾರೆ. ಯಾವ ಪ್ರಾಬ್ಲಮ್ ಕ್ಯೂಬಾಯ್ಡ್ ಕೊಟ್ಟಾಗ ಇಲ್ಲಿ ವಾಲ್ಯೂಮ್ಸ್ ಅಲ್ಲಿ ಡಿಫ್ರೆನ್ಸ್ ಇದಾವೆ. ರಕ್ಷಿತಾ, ಸ್ಪಿಯರ್ ಇದೆ, ಹೌದೇನವ? ಟ್ಯೂಬ್ ಇದೆ. ಆ ತರ ಇದ್ದಾಗ ಅಲ್ಲಿ ಯಾವ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದಾರೆ ಅದ್ ಬರ್ಕೊಡೋದು ನಿನ್ ಜವಾಬ್ದಾರಿ. ಹಾ ಸರ್. ಈ ತನಕ ಬಂದ್ಮೇಲೆ ಹೇಳ್ರಿ, ಇದನ್ನ ಮತ್ತೆ ಇದು ಮಾಡ್ತೀನಿ, ಬೋರ್ಡ್ ಇದು ಮಾಡ್ಬಿಡ್ತೀನಿ. ಸರ್ ಕೆಳ ಕಾಣ್ತಿಲ್ಲ. ತಡಿಯವ, ಎಲ್ಲರೂ ಬರ್ಬೇಕ ಬೇಡ? ಯಾರದು? ಒಂದನ. ನಿನ್ಗೆಲ್ಲ ಕಣ್ ಕಾಣಲ್ಲ ಅಂತ ಗೊತ್ತಿತ್ತು, ಮತ್ ನೀನೆಲ್ಲ ಕೆಳ ಕಾಣಲ್ಲ ಅಂದ್ರೆ? ಬರ್ಲಿ ತಡಿಯವ, ಒಂದನ. ಎಲ್ಲರೂ ಬರ್ಲಿ, ಬರ್ಕಂತ ಇದಾರೆ. ನನ್ನಿಂದನೇ ಪೆನ್ ಹತ್ತಿದ್ಯಾ? ನೋ ಸರ್. ಮತ್ತೆ ಅದ್ ಹೆಂಗ್ ಬರ್ಕಂಡೆ? ಹೌ ಇಟ್ ಈಸ್ ಪಾಸಿಬಲ್? ಈಗ ಎಲ್ಲರೂ ಬರ್ಕಂತ ಇದಾರೆ ಅಂದ್ರೆ? ಬರ್ದ್ವಿ ಸರ್ ಬೇಗ. ಹೆಂಗ್ ಗೀಚಿದ್ರಾ? ಏನ ಪಟಾಕಿ ಬರ್ಕೊಳ್ಳಂತ ಯಾರು ಅಷ್ಟೆಂಟ್ ಇಟ್ಕೊಂಡಿದ್ದೀರಾ? ಓವರ್. ಸೊ ನೋಡ್ರಮ್, ಇಲ್ಲಿ ಒಂದು ಕ್ಯೂಬಾಯ್ಡ್ ಇದೆ. ಕ್ಯೂಬಾಯ್ಡ್ ನ ಲೆಂತ್ ಕೊಟ್ಟಿದ್ದಾನೆ, ಬ್ರೆಡ್ ಕೊಟ್ಟಿದ್ದಾನೆ, ಹೈಟ್ ಕೊಟ್ಟಿದ್ದಾನೆ. ಅಲ್ಲಿ ಕ್ಯೂಬಾಯ್ಡ್ ಅಲ್ಲಿ 4 ಕೋನ್ ಟೈಪ್ಸ್ ನ ಗ್ರೂವ್ಸ್ ತೆಗೆದಿದ್ದಾರೆ, ಅಂದ್ರೆ ಇದು ಮಾಡಿದ್ದಾರೆ, ಹೋಲ್ ಮಾಡಿದ್ದಾರೆ. ಯಾವ್ದಕ್ಕೆ? ಪೆನ್ ಸ್ಟ್ಯಾಂಡ್ ಮಾಡ್ಲಿಕ್ಕೋಸ್ಕರ. ಸೊ ಈಗ ವಾಟ್ ಇಸ್ ದ ವಾಲ್ಯೂಮ್ ಆಫ್ ದಿಸ್ ವುಡ್ ಅಂದ್ರೆ ಕ್ಯೂಬಾಯ್ಡ್ ಅಂದ್ರೆ ಈಸಿಯಾಗಿ ಕಂಡುಹಿಡಿದು ಬಿಡ್ತಿದ್ರಿ. ಯಾವಾಗ ಇದನ್ನ ಗ್ರೂವ್ನ ತೆಗೆದೇ ಇದ್ದಿದ್ರೆ, ಟೂನ್ ಟೈಪ್ ಮಾಡದೇ ಇದ್ದಿದ್ರೆ. ಬಟ್ ಏನ್ ಮಾಡಿದ್ರು, ಪ್ಯೂರ್ ಅಲ್ಲಿ ಇದರಲ್ಲಿ ಈ ಸಾಲಿಡ್ ಅಲ್ಲಿ 4 ಕೋನ್ ಟೈಪ್ಸ್ ಗ್ರೂವ್ಸ್ ಅನ್ನ ತೆಗೆದ್ರು. ಆವಾಗ ವಾಟ್ ಇಸ್ ದ ವಾಲ್ಯೂಮ್ ಆಫ್ ವುಡ್, ಎಷ್ಟು ಉಳಿತು ವುಡ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಸೊ ಈಚ್ ಕೋನ್ ಆಸ್ ರೇಡಿಯಸ್ 0.5 ಸೆಂಟಿಮೀಟರ್ ಅಂಡ್ ಹೈಟ್ ಈಸ್ 1.4 ಡಿಫ್ರೆಂಟ್ ಇಲ್ಲ ಅವು. ಒಂದೊಂದು ಕೋನ್ ಡಿಫ್ರೆಂಟ್ ಇದ್ರೆ ಮತ್ತೆ ಮೈನಸ್ ಮಾಡ್ಕೊಂತ ಹೋಗ್ಬೇಕಿತ್ತು. ಸೊ 4 ಕೋನ್ಸ್ ಆರ್ ಸೇಮ್ ಶೇಪ್. therefore ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಲ್ಲಿ -4 ಇಂಟು ವಾಲ್ಯೂಮ್ ಆಫ್ ಕೋನ್ಸ್ ಮಾಡಿದೆ, LBH
minus 4 into 1 by third pi r square h. ಯಾಕೆ ಕ್ಯಾಪಿಟಲ್ ಎಚ್ ತಗೊಂಡ್ರೆ ಇಲ್ಲಿ ಆಲ್ರೆಡಿ ಒಂದು ಮೇಲೆ ಎಚ್ ಇದೆ, ಅದಕ್ಕೋಸ್ಕರ ಎರಡು ಎಚ್ ಅಂದ್ರೆ ಎರಡು ಅದೇ ಹಾಕ್ಬೇಕಾಗುತ್ತೆ. ಈ ಎಚ್ ಗೂ 3.5 ಹಾಕ್ಬೇಕಾಗುತ್ತೆ, ಈ ಎಚ್ ಗೂ 3.5 ಹಾಕ್ಬೇಕಾಗುತ್ತೆ. ಅವಾಗ ಆನ್ಸರ್ ರಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ಎಚ್ ತಗೊಳ್ರಿ, ಒಂದು ಕ್ಯಾಪಿಟಲ್ ಯಾವ್ದಾದ್ರು ತಗೊಳ್ರಿ, ಸಮಸ್ಯೆ ಇಲ್ಲ, ಅಲ್ಲಿ ಅವಾಗ ಕರೆಕ್ಟ್ ಬರುತ್ತೆ. therefore 15 into 10 into 3.5, 4 into 1 by 3, 22 by 7, r is 0.5 whole square, 1.4, 5 to 5. So in the 3.5 and 10 and 10 gets cancelled. For 15 into 35 is 525, 88, 21, 0.25 and 25 by 100, 1.4 and 14 by 10. So cancel ಮಾಡಿದ್ರೆ 22 by 15 ಬರುತ್ತೆ. ಅದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ಈಗ. So now 22 by 15 ನ 22 ನ 15 ಇಂದ ಡಿವೈಡ್ ಮಾಡಿದ್ರೆ 1.46 ಬರುತ್ತೆ. So last answer is 52354 centimeter cube. It is the volume of wood. So now write down the ಯಾವುದು fifth one. ಬರ್ಕೊಳ್ಳಿ ಈಗ fifth one. Over. ಏನ್ರಮ್ಮ ಸರ್ ಆಯ್ತು. ಎಲ್ಲರದ್ದು ಆಗ್ಲಿ. ಬನ್ನಿ ಈಗ, a vessel is in the form of a inverted cone. ಆ ಕೋನ್ ನ ರಿವರ್ಸ್ ಇಟ್ಟಿದ್ದಾರೆ, ಕೋನ್ ಅನ್ನ. ಓಕೆ, ಓಕೆ ಒಂದು. ಸೊ ಈಗ ಕೇಳಿ, ಇಟ್ಸ್ height is 8 centimeter. What is the height? 8 centimeter. And radius of its top, which is open, which is 5 centimeter. This is radius is 5 centimeter. Height is ಎಷ್ಟು?
ಸರ್ ಬೋರ್ಡ್ ಕಾಣಿಸ್ತಿಲ್ಲ. ಮಾಡುವ ಹೈಟ್ ಎಷ್ಟಮ್ಮ? 8 8 centimeter. ಆಡುತ್ತಮ್ಮ ಇದು okay, height is centimeter. height is 8 centimeter. ಇದ್ರ ಇದೆಯಾ? height is 8 centimeter. Radius is 5 centimeter. 5 centimeter. ಕಾಣ್ತಾ ಇದೆಯಾ ಇದ್ರು? 5 centimeter. And filled with water up to a pre ಅಂದ್ರೆ ಮಾರ್ಕಿಗೆ ಫಿಲ್ ಮಾಡಿದ್ದಾರೆ. when lead shards ಆ ಸೀಸದ ಗುಂಡುಗಳನ್ನ ಹಾಕ್ತಾ ಇದ್ದಾರೆ ಇಲ್ಲಿ ಇದ್ರೊಳಗೆ ಹಾಕ್ತಾರೆ. ಆವಾಗ ನೋಡ್ರಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಒಂದು ಕೋನ್ ಇದೆ, ಇನ್ವರ್ಟೆಡ್ ಆಗಿ ಇಟ್ಟಿದ್ದಾರೆ, ರಿವರ್ಸ್ ಇಟ್ಟಿದ್ದಾರೆ, ಅದರಲ್ಲಿ ನೀರು ತುಂಬಿದ್ದಾರೆ, ಅದರಲ್ಲಿ ಸೀಸದ ಗುಂಡುಗಳು ಲೆಡ್ ಶಾರ್ಟ್ಸ್ ಅನ್ನ ಹಾಕ್ತಾರೆ. ಆವಾಗ 1/4 ಆಫ್ ದಿ ವಾಟರ್ ಇದರಿಂದ ಹೊರ ಬರುತ್ತೆ ಕೋನಿಂದ. ಹಾಗಾದ್ರೆ 1/4 ಆಫ್ ದಿ ವಾಟರ್ ಹೊರ ಬರ್ಬೇಕಾದ್ರೆ ಎಷ್ಟು ಲೆಡ್ ಶಾರ್ಟ್ಸ್ ಅನ್ನ ಅದ್ರಲ್ಲಿ ಹಾಕ್ಬೇಕು ಅಂದ್ರೆ ಯು ಕ್ಯಾನ್ ಫೈಂಡ್ ದಿ ನಂಬರ್ ಆಫ್ ಶಾರ್ಟ್ಸ್ ಅಂದ್ರೆ ಸೀಸದ ಗುಂಡುಗಳನ್ನು ಎಷ್ಟು ಹಾಕಿದ್ರೆ ಅದರಲ್ಲಿ ಕಾಲ್ ಭಾಗ ನೀರು ಹೊರ ಬರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಆ ಶಾರ್ಟ್ಸ್ ಆರ್ ಇನ್ ದಿ ಫಾರ್ಮ್ ಆಫ್ ಎ ಸ್ಪಿಯರ್. ಅರ್ಥ ಮಾಡ್ಕೊಳ್ಳಿ. ಈ ಶಾರ್ಟ್ಸ್ ಇದಾವಲ್ಲ, ಇವು ಗುಂಡುಗಳು ಹಾಕ್ತಾರಲ್ಲ, ಅವು ಯಾವ ಫಾರಮ್ ಅಲ್ಲಿ ಇದಾವೆ? ಸ್ಪಿಯರ್ ಫಾರಮ್ ಅಲ್ಲಿ. ಹಾಗಾದ್ರೆ ಏನ್ ಕಂಡಿಡ್ಬೇಕು ಇಲ್ಲಿ ಈಗ? 1/4 ಆಫ್ ದಿ ವಾಟರ್ ಕಮ್ಸ್ ಔಟ್ಸೈಡ್ ಆಫ್ ದಿ ಕೋನ್. ಕೋನ್ ಇಂದ ಹೊರ ಬರ್ಬೇಕಾದ್ರೆ ಎಷ್ಟು ಸೀಸದ ಗುಂಡುಗಳನ್ನ ಹಾಕಬೇಕು ನಾವು ಅಂತ ಕಂಡಿಡ್ಬೇಕು. ಯು ಹ್ಯಾವ್ ಟು ಫೈಂಡ್ ದಿ n ವ್ಯಾಲ್ಯೂನ ಕಂಡಿಡ್ಬೇಕು. ಸೊ n ಏನ್ ಕಂಡಿಡ್ಬೇಕು? ಲೆಟ್ ದ ನಂಬರ್ ಆಫ್ ಶಾರ್ಟ್ಸ್ ಬಿ n. ಲೆಟ್ ದಿ number of lead shots be n. ಲೆಡ್ ಶಾರ್ಟ್ಸ್ ಅಂದ್ರೆ ಸೀಸದ ಗುಂಡುಗಳನ್ನ ಎಷ್ಟು ಅದ್ರೊಳಗೆ ಹಾಕ್ಬೇಕು ಅನ್ನೋದನ್ನ. ಏನ್ ಮಾಡ್ತೀರಿ ನೀವೀಗ? ಏನ್ ಮಾಡಿದ್ರೆ ಬರುತ್ತೆ? ಯಾರು ಹೇಳ್ತೀರ ನಮೀಗ? ಎಷ್ಟು ಶಾರ್ಟ್ಸ್ ಅನ್ನ ಅದ್ರೊಳಗೆ ಹಾಕ್ಬೇಕು? n ಇಂಟು ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್. ಹೌದೇನ್ರಮ್ಮ? ಯಾಕೆ ಅಂತ ಕೇಳಿ, ಒಂದೊಂದು ಶಾರ್ಟ್ಸ್ ನ ವಾಲ್ಯೂಮ್ ಎಷ್ಟಂತ ಹಾಕಿದ್ರೆ ಅದನ್ನ ಎಷ್ಟು ಗುಂಡುಗಳನ್ನ ಹಾಕಿದ್ರೆ ಹೊರ ಬರುತ್ತೆ ಅಂದ್ರೆ 1/4 ಆಫ್ ದಿ ವಾಲ್ಯೂಮ್ ಆಫ್ ಏನು ಕೋನ್. ಇದು ಯಾರಿಗೆ ಅರ್ಥ ಆಗಿಲ್ಲ ಕೇಳ್ರಿ, ನಾನು ಮುಂದಕ್ಕೆ ಹೋಗಲ್ಲ. n ಇಂಟು ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್ ಅಂತ ಬರ್ದಿದ್ದೀನಿ ಇಸ್ ಈಕ್ವಲ್ ಟು 1/4 ಆಫ್ ಇಂಟು ವಾಲ್ಯೂಮ್ ಆಫ್ ಕೋನ್ ಅಂತ ಬರ್ದಿದ್ದೀನಿ. ಇಲ್ಲಿ ಏನ್ ಕಂಡುಹಿಡಿತೀರಿ? ಎಷ್ಟು ಒಂದು ವಾಲ್ಯೂಮ್ ನ ಒಂದು ಲೆಡ್ ಶಾರ್ಟ್ಸ್ ನ ವಾಲ್ಯೂಮ್ ಎಷ್ಟು ಇದ್ರದ್ದು, ಅದಂತ ಎಷ್ಟು ಶಾರ್ಟ್ಸ್ ಅನ್ನ ಇದ್ರಲ್ಲಿ ಹಾಕಿದ್ರೆ 1/4 ಆಫ್ ದಿ ವಾಲ್ಯೂಮ್ ಆಫ್ ದಿ ಕೋನ್ ವಾಟರ್ ಹೊರ ಬರುತ್ತೆ. ನಿಧಾನ ಯೋಚನೆ ಮಾಡ್ರಿ. n ನಾವು ಕಂಡುಹಿಡಬೇಕಾಗಿರೋದೇನು? ಯು ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಏನು n. ಯಾಕೆ ಅಂದ್ರೆ ಇದ್ರೊಳಗಿಂದ ನೀರು ಕಾಲ್ ಭಾಗ ಹೊರ ಬರ್ಬೇಕು ಅಂದ್ರೆ ಎಷ್ಟು ಸೀಸದ ಗುಂಡುಗಳನ್ನ ಅದ್ರೊಳಗೆ ಹಾಕ್ಬೇಕು, ಲೆಡ್ ಶಾರ್ಟ್ಸ್ ಅನ್ನ ಹಾಕ್ಬೇಕು. ಅಲ್ಲಿಗೆ ಒಂದು ಟೋಟಲ್ ವಾಲ್ಯೂಮ್ ಅಲ್ಲಿ ಅರ್ಥ ಮಾಡ್ಕೊಳ್ರಿ, ವಾಲ್ಯೂಮ್ ಆಫ್ ಕೋನ್ ಅಲ್ಲಿ 1/4 ಮಾಡಿ ಅದರಿಂದ 1 ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್ ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೋ ದಟ್ ಈಸ್ ದಿ ವ್ಯಾಲ್ಯೂ ಆಫ್ n. ಅಂದ್ರೆ ಅಷ್ಟು ಶಾರ್ಟ್ಸ್ ಅನ್ನ ಅದರೊಳಗೆ ಹಾಕಿ ಲೆಡ್ ಶಾರ್ಟ್ಸ್ ಅನ್ನ ಹಾಕಿದ್ರೆ ಆವಾಗ 1/4 ಹೊರ ಬರುತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ. ಸೊ ಒಂದು ನಿಮ್ಮ ಹತ್ರ ಒಂದ್ ಮನೇಲಿ ಒಂದು ಬಾಟ್ಲ್ ಒಂದು ಲೋಟದಲ್ಲಿ ನೀರು ಹಾಕೊಂಡಿದೀನಿ ಈಗ. ಸೊ ಅದ್ರಲ್ಲಿ 2 ಇಂಚ್ ನೀರು ಹೊರ ಬರ್ಬೇಕು ಅಂದ್ರೆ ಒಂದು
ಏನೋ ಒಂದು ನಿಮ್ಮ ಹತ್ರ ಗೋಲಿಗಳಿದಾವೆ, ಒಂದು ಗೋಲಿಗಳಿದಾವೆ ಅಂತ ಇಟ್ಕೊಳ್ರಿ. ಈಗ ಅರ್ಧ ಅರ್ಧ ಅಂದ್ರೆ ಇಟ್ ಮೀನ್ಸ್ ಅರ್ಧ ಲೋಟು ಅಂದ್ರೆ ಕಾಲ್ ಭಾಗ ನೀರು ಹೊರಗೆ ಬರ್ಲಿಕ್ಕೆ ಎಷ್ಟು ಗೋಲಿಗಳನ್ನ ಹಾಕ್ಬೇಕು ಅಂತಂದ್ರೆ ಏನ್ ಮಾಡ್ತೀರಿ? ಒಂದು ಗೋಲಿಯ ವಾಲ್ಯೂಮ್ ಇಂದ ಟೋಟಲ್ ವಾಲ್ಯೂಮ್ ಆಫ್ ದಿ ಕೋನ್ ಅನ್ನ ಭಾಗಿಸಿದ್ರೆ ಯು ಗಾಟ್ ದಿ ನಂಬರ್ ಆಫ್ ಶಾರ್ಟ್ಸ್. ನಿಮಗೆ ತಲೆ ಒಳಗೆ ಹೋಗ್ಬೇಕು, ಒಂದು ಕೋನ್ ಇದೆ, ತುಂಬಾ ನೀರು ತುಂಬಿದ್ದಾರೆ, ನೀರು ಅದರಿಂದ ಕೋನಿಂದ 1/4 ಹೊರ ಬರುತ್ತಂತೆ. ಹೊರ ಬರ್ಬೇಕಾದ್ರೆ ಎಷ್ಟು ಲೆಡ್ ಶಾರ್ಟ್ಸ್ ಅನ್ನ ಹಾಕ್ಬೇಕು? ಹಾಗಾದ್ರೆ ವಾಟ್ ಇಸ್ ದ ವಾಲ್ಯೂಮ್ ಆಫ್ 1 ಲೆಡ್ ಶಾರ್ಟ್ಸ್ ಅಂತ ಕಂಡುಹಿಡಿದು ಅದನ್ನ ಇದರಿಂದ ಭಾಗಿಸಿದ್ರೆ, ಇದರಿಂದ ಇದನ್ನ ಭಾಗಿಸಿದ್ರೆ ಯು ಗಾಟ್ ದಿ ವ್ಯಾಲ್ಯೂ ಆಫ್, ಯು ಗಾಟ್ ದಿ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಅಥವಾ ಡ್ರಾಪ್ಡ್ ಇನ್ ದಿ ಕೋನ್ ಅಂತ ಗೊತ್ತಾಗುತ್ತೆ. ಕ್ಲಿಯರಾ? ಏನಿಲ್ಲ, ನೀರು ಹೊರ ಬರ್ಬೇಕಾದ್ರೆ ಎಷ್ಟು ಗೋಲಿ ಹಾಕ್ಬೇಕಷ್ಟೇ. ಎಷ್ಟು ಭಾಗ ಖಾಲಿ ಬರ್ಬೇಕು? ಎಷ್ಟು ಭಾಗ ಹೊರ ಬರಕ್ಕೆ? 1/4 ಅಂದ್ರೆ ಕಾಲ್ ಭಾಗ. ಅದೇ ಅರ್ಧ ಆಗಿದ್ರೆ ಯು ಕ್ಯಾನ್ ಟೇಕ್ ಇಟ್ 1/2. ಸೊ ಇಲ್ಲಿ ಯಾಕೆ ತಗೊಂಡ್ರಿ ಸರ್? ಸರ್, ಒನ್ ವಾಲ್ಯೂಮ್ ಆಫ್ ದಿ ಲೆಡ್ ಶಾರ್ಟ್ಸ್, ಒನ್ ವಾಲ್ಯೂಮ್ ಆಫ್ ದಿ ಲೆಡ್ ಶಾರ್ಟ್ಸ್ ಇರುತ್ತೆ. ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್ ಯಾವ ಫಾರಮ್ ಅಲ್ಲಿ ಇದಾವೆ? ಇಲ್ಲಿ ಬರ್ಕೋಬೇಕು ಸ್ಪಿಯರ್. ನಿಮಗೆ ಆಗ ಕನ್ಫ್ಯೂಸ್ ಆಗುತ್ತೆ. ಸ್ಪಿಯರ್ ನೆನ್ಪಿಟ್ಕೋಬೇಕು. ಲೆಡ್ ಶಾರ್ಟ್ಸ್ ಆರ್ ಇನ್ ದಿ ಫಾರಮ್ ಆಫ್ ಎ ಸ್ಪಿಯರ್. ಇದು ತಲೆ ಒಳಗಿರ್ಲಿ. ಸೊ ಈಗ ಏನ್ ಮಾಡಕ್ಕಂದ್ರೆ ಇಲ್ಲಿ ಒಂದು ವಾಲ್ಯೂಮ್ ನ ಲೆಡ್ ಶಾರ್ಟ್ಸ್ ನ ಒನ್ ಲೆಡ್ ಶಾರ್ಟ್ಸ್ ನ ವಾಲ್ಯೂಮ್ ಕಂಡು ಹಿಡಿದು ವಾಲ್ಯೂಮ್ ಆಫ್ ಕೋನ್ ಹಾಕಿದ್ರೆ ಎಷ್ಟು ನೀರು ಬರ್ತದೆ ಅಂತ ಗೊತ್ತಾಗುತ್ತೆ. ಒಂದು 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 ನಾನು ಅರ್ಥ ಆಗ್ತೇನಮ್ಮ. ಈ ಕೈಲಿ ಒಂದು ನೀರಿದೆ, ಒಂದು ಇದಿದೆ, ಇಲ್ಲಿ ನೀರಿದೆ, ಒಂದು ಲೆಡ್ ಶಾರ್ಟ್ ಅನ್ನ ಹಾಕ್ತೀನಿ, ಆವಾಗ ಒಂದು ಲೆಡ್ ಶಾರ್ಟ್ ಹಾಕಿದಾಗ ಎಷ್ಟು ನೀರು ಬಂತು ಅಂತ ಕಂಡುಹಿಡಿತೀವಿ. ಆವಾಗ ನಾವೇನ್ ಮಾಡ್ಬೇಕು? ಲೆಡ್ ಶಾರ್ಟ್ ನ ವಾಲ್ಯೂಮ್ ಕಂಡುಹಿಡಬೇಕು. ಇದರ ವಾಲ್ಯೂಮ್ ಅನ್ನ ಲೆಡ್ ಶಾರ್ಟ್ ನ ವಾಲ್ಯೂಮ್ ಇಂದ ಡಿವೈಡ್ ಮಾಡಿದ್ರೆ ಒಂದು ಶಾರ್ಟ್ ಅನ್ನ ಹಾಕಿದಾಗ, ಲೆಡ್ ಶಾರ್ಟ್ ಹಾಕಿದಾಗ ಎಷ್ಟು ನೀರು ಬರುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಇದರಿಂದ 1/4 ಆಫ್ ದಿ ವಾಟರ್ ಹೊರ ಬರ್ಬೇಕಾದ್ರೆ ಎಷ್ಟು ಲೆಡ್ ಶಾರ್ಟ್ಸ್ ಅನ್ನ ಅದ್ರಲ್ಲಿ ಹಾಕ್ಬೇಕು? ಕ್ಲಿಯರ್ ಆಯ್ತು? ಅದಕ್ಕೆ ನಾನು n ಇಂಟು ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್. ಜಸ್ಟ್ ಏನ್ ಗೊತ್ತಾ, ಒಂದು ಲೆಡ್ ಶಾರ್ಟ್ ಇಂದ ಎಷ್ಟು ನೀರು ಬರ್ಬೇಕು ಅಂದ್ರೆ ಏನ್ ಮಾಡ್ತೀರಮ್ಮ? ಒಂದು ಲೆಡ್ ಶಾರ್ಟ್ ಇಂದ ಎಷ್ಟು ನೀರು ಬರುತ್ತೆ ಅಂತ ಹೆಂಗ್ ಕಂಡು ಹಿಡಿತೀರಿ? ನಾನು ಪ್ರಶ್ನೆ ಅರ್ಥ ಮಾಡ್ಕೊಂಡು ನಾನು ಪ್ರಾಬ್ಲಮ್ ಮಾಡ್ಸಲ್ಲ. ಒಂದು ಲೆಡ್ ಶಾರ್ಟ್ ಇಂದ ಎಷ್ಟು ನೀರು ಹೊರಗೆ ಬಂತು ಅಂದ್ರೆ ಏನ್ ಮಾಡ್ತೀರಿ? ಯಾವುದರಲ್ಲಿ ನೀರಿದೆಯಲ್ಲ ಅದರ ವಾಲ್ಯೂಮ್ ಅನ್ನ ಡಿವೈಡೆಡ್ ಬೈ ಯಾವುದನ್ನ ಹಾಕಿದಿರಲ್ಲ ಅದರ ವಾಲ್ಯೂಮ್ ಇಂದ ಭಾಗಿಸಿದ್ರೆ ಒಂದು ಲೆಡ್ ಶಾರ್ಟ್ ನಿಂದ ಎಷ್ಟು ನೀರು ಹೊರ ಬರುತ್ತೆ ಅಂತ ಗೊತ್ತಾಯ್ತು. ಈಗ ನಮ್ಮ ಪ್ರಶ್ನೆ, ಒಂದು ಲೆಡ್ ಶಾರ್ಟ್ ಇಂದ ಎಷ್ಟು ನೀರು ಬಂತು ಅಂತ ಬೇಕಾಗಿಲ್ಲ ನಮಗೀಗ. ಈ ಕೋನಿಂದ 1/4 ನೀರು ಹೊರ ಬರ್ಬೇಕಾದ್ರೆ, ಕಾಲ್ ಭಾಗ ನೀರು ಹೊರ ಬರ್ಬೇಕಾದ್ರೆ ಅದರಲ್ಲಿ ಎಷ್ಟು ಲೆಡ್ ಶಾರ್ಟ್ಸ್ ಅನ್ನು ಹಾಕ್ಬೇಕು? ಯು ಹ್ಯಾವ್ ಟು ಫೈಂಡ್ ದಿ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಅಂತ ಕಂಡುಹಿಡಿಯಬೇಕು. ಅಂದ್ರೆ ಒಂದು ಲೆಡ್ ಶಾರ್ಟ್ಸ್ ನ ವಾಲ್ಯೂಮ್ ಎಷ್ಟು ಅಂತ ಮಾಡ್ಕೊಂಡು ಅದರಿಂದ ಡಿವೈಡ್ ಮಾಡಿದ್ರೆ, ವಾಲ್ಯೂಮ್ ಆಫ್ ಕೋನ್ ಇಂದ ಡಿವೈಡ್ ಮಾಡಿದ್ರೆ ಇಂಟು 1/4 ಯಾಕೆ ಹಾಕಿದೆ ಅಂತ ಯಾರಿಗಾರ ತಲೆ ಒಳಗಿದ್ಯಾ? ಈ ವಾಲ್ಯೂಮ್ ಅಲ್ಲಿ 1/4 ನೀರು ಬರ್ಬೇಕಾದ್ರೆ ಎಷ್ಟು ಲೆಡ್ ಶಾರ್ಟ್ಸ್ ಅನ್ನ ಹಾಕ್ಬೇಕು? ಏನಾರ ಡೌಟ್ ಇದೆಯಾ ಕೇಳ್ರಿ, ನಾನು ಮುಂದಕ್ಕೆ ಹೋಗಲ್ಲ. ಹರ್ಷಿತಾ ಕೇಳ್ರಿ. ಏನಾರ ಡೌಟ್ ಇದೆಯೇನ್ರಮ್ಮ? ಹಂಗಲ್ಲ, ನೋ ಅಂತಂದ್ರೆ ನಾವು ಒಪ್ಪಲ್ಲ. ನಿಮಗೆ ಪ್ರಶ್ನೆ ಏನ್ ಡೌಟ್ ಏನಮ್ಮ? ವಾಲ್ಯೂಮ್ ಆಫ್ ದ ಲೆಡ್ ಶಾರ್ಟ್ ಕಂಡಿಡಿಯಕ್ಕೆ ಅದ್ರದ್ದು ಮೆಜರ್ಮೆಂಟ್ ಯಾವ ಕೊಟ್ಟಿಲ್ಲಲ್ಲ ಸರ್? ಕೊಟ್ಟಿದ್ದಾನೆ ನೋಡಮ್ಮ. ಈಚ್ ಲೆಡ್ ಶಾರ್ಟ್ ನೋಡ್ರಲ್ಲಿ ಓದು ಹರ್ಷಿತಾ.
ಓದು ನೋಡು. ಈಚ್ ಆಫ್ ದಿ ಸ್ಪಿಯರ್ಲೆಟ್ಸ್ ಆಫ್ ರೇಡಿಯಸ್ 0.5 ಸೆಂಟಿಮೀಟರ್. ಅರ್ಥ ನೋಡಿದೆ ಐತಲ್ಲಮ್ಮ? ಎಸ್ ಸರ್. ಓದಿದೆಯಲ್ಲ? ಇದೇನಮ್ಮ? ಎಸ್ ಸರ್ ಇದೆ. ಈಗ ನನ್ನ ಪ್ರಶ್ನೆ ಇರೋದೇನು ಗೊತ್ತೇನಪ್ಪ, ಅದರಿಂದ ಇಷ್ಟು ನೀರು ಬರ್ಬೇಕಾದ್ರೆ ಎಷ್ಟು ಗೋಲಿಗಳನ್ನ ಅದ್ರಲ್ಲಿ ಹಾಕ್ಬೇಕು, ಎಷ್ಟು ಸೀಸದ ಗುಂಡುಗಳನ್ನ ಹಾಕ್ಬೇಕು. ಸೊ ಯಾಕೆ 1/4 ತಗೊಂಡೆ ಅಂದ್ರೆ ನನಗಿದ್ ಬೇಕಾಗಿಲ್ಲ ಅಂತ ಇಟ್ಕೊಂಡ್ರಿ. ಒಂದು ಲೆಡ್ ಶಾಟ್ ಅನ್ನ ಹಾಕಿದ್ರೆ ಎಷ್ಟು ನೀರು ಹೊರ ಬಂತು ಅಂತ ಕಂಡುಹಿಡಿಯಬಹುದು. ಹೌದಲ್ವಾ? ಹೆಂಗ್ ಮಾಡ್ತಿರೋದನ್ನ? ಒಂದು ಲೆಡ್ ಶಾಟ್ ಅನ್ನ ಹಾಕಿದ್ರೆ ಎಷ್ಟು ನೀರು ಹೊರ ಬಂತು ಅಂದ್ರೆ ಏನ್ ಮಾಡ್ತೀರಿ? ಎಷ್ಟು ನೀರು ಹೊರ ಬಂತು ಅಂದ್ರೆ ಅದಕ್ಕೆ ಏನ್ ಮಾಡಕ್ಕೆ ಸರ್, ವಾಲ್ಯೂಮ್ ಆಫ್ ಕೋನ್ ಕಂಡಿದ್ದು. ಯಾವ ಟೈಪ್ ಅಲ್ಲಿ ನೀರಿದೆ, ಯಾವ ಕಂಟೈನರ್ ನೋಡ್ಬೇಕು, ಕಂಟೈನರ್ ಶೇಪ್ ನೋಡ್ಬೇಕು. ನಾವು ವಾಟರ್ ಇನ್ ದಿ ಪ್ರೆಸೆಂಟ್ ಇನ್ ಕೋನ್, ಅದನ್ನ ಅದರ ವಾಲ್ಯೂಮ್ ಇಂದ ನಾವು ಯಾವ್ದನ್ನ ಹಾಕ್ತಿವಲ್ಲ ಅದರ ವಾಲ್ಯೂಮ್ ಇಂದ ಡಿವೈಡ್ ಮಾಡಿದ್ರೆ ಒಂದನ್ನ ಹಾಕಿದ್ರೆ ಎಷ್ಟು ನೀರು ಹೊರ ಬರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಅವನ ಪ್ರಶ್ನೆ ಏನು, ಟೋಟಲ್ ವಾಲ್ಯೂಮ್ ಅಲ್ಲಿ 1/4 ಆಫ್ ದಿ ವಾಟರ್ ಹೊರ ಬರ್ಬೇಕು ಅಂದ್ರೆ 1/4 ಆಫ್ ದಿ ವಾಟರ್ ಬರ್ಬೇಕು ಅಂದ್ರೆ ಎಷ್ಟು ಲೆಡ್ ಶಾಟ್ಸ್ ಅನ್ನು ಹಾಕ್ಬೇಕು? ಏನಾದ್ರು ಡೌಟ್ ಇದೆಯಾ? ಅರ್ಥ ಆಯ್ತಾ ಈಗ? ಎಸ್ ಸರ್. ಕ್ಲಿಯರಾ? ಕೇಳ್ರಮ್ಮ ಏನಾದ್ರು ಡೌಟ್ ಇದ್ರೆ. ಹರ್ಷಿತಾ ಮೇಡಮ್? ನೋ ಸರ್, ನೋ ಡೌಟ್. Now take in this case capital R. ಯಾಕೆ ಹೇಳ್ರಿ? There are 2 R's. ಇಲ್ಲಿ ವಾಲ್ಯೂಮ್ ಆಫ್ ಕೋನ್ ಅಲ್ಲೂ ರೇಡಿಯಸ್ ಇದೆ, ಸ್ಪಿಯರ್ ನ ವಾಲ್ಯೂಮ್ ಅಲ್ಲೂ ರೇಡಿಯಸ್ ಇದೆ. ಅದಕ್ಕೋಸ್ಕರ ಯು ಕ್ಯಾನ್ ಟೇಕ್ ಕ್ಯಾಪಿಟಲ್ ಆರ್. ಬರ್ಕೊಳ್ಳಿ, ನಾನು ಹೇಳ್ತೀನಿ ಏನ್ ಮಾಡೋದು ಅಂತ. n ಇಂಟು ಯಾಕೆ ಹಾಕ್ದೆ ಹರ್ಷಿತಾ? n ಇಂಟು ಯಾಕೆ ಹಾಕ್ದೆ? ಸರ್, ನಂಬರ್ ಆಫ್ ಲೆಡ್ ಶಾಟ್. ಒಂದು ಶಾರ್ಟ್ಸ್ ಗೆ ಇಷ್ಟು ವಾಲ್ಯೂಮ್ ಆದ್ರೆ ನೀರು ಹೊರ ಬಂದ್ರೆ ಎಷ್ಟು ಶಾರ್ಟ್ಸ್ ಅನ್ನ ಹಾಕಿದ್ರೆ 1/4 ವಾಟರ್ ಹೊರ ಬರುತ್ತೆ. ಕ್ಲಿಯರ್ ಆಯ್ತು? ಆ ಲೆಡ್ ಶಾರ್ಟ್ಸ್ ಯಾವ ಫಾರಮ್ ಅಲ್ಲಿ ಇದಾವೆ? ಸ್ಪಿಯರ್. ಅದು ನೆನ್ಪಿಟ್ಕೊಳ್ರಿ. ಯಾವ ಫಾರ್ಮುಲಾ ಬಳಸಬೇಕು ಅನ್ನೋದು ಅವ್ನು ಕೊಟ್ಬಿಟ್ಟಿದ್ದಾನೆ, ಸ್ಪಿಯರ್ ಅಂತ. ಇದನ್ನ ಕ್ಯಾಪಿಟಲ್ ಆರ್ ಅಂತ ತಗೊಳ್ರಿ. ಈಗ ಎಲ್ಲರೂ ಆಯ್ತಾ? n ಇಂಟು ವಾಲ್ಯೂಮ್ ಆಫ್ ಲೆಡ್ ಗೆ ಏನಮ್ಮ, ಸ್ಪಿಯರ್ ಗೆ ಫಾರ್ಮುಲಾ ಏನಮ್ಮ? ವಾಲ್ಯೂಮ್ ಆಫ್ ಸ್ಪಿಯರ್ ದಟ್ ಈಸ್ 4 ಪೇಜ್ ಹಿಂದಕ್ಕೆ ಹೋಗ್ಬೇಕು. 4/3 pi r cube. 4/3 pi r cube. 4/3 pi r cube, ನಾಟ್ ಸ್ಮಾಲ್ r. ನೋಡು. ಓಕೆ, ಇಲ್ಲಿ ವಾಲ್ಯೂಮ್ ಆಫ್ ಕೋನಿಗೆ ಏನೋ 1/3 pi r square h. 1/3 pi r square h. ಇಲ್ಲಿ ಪೈ ಇದೆ, ಇಲ್ಲೂ ಪೈ ಇದೆ, ಕ್ಯಾನ್ಸಲ್. ನೋಡ್ರಿ, ಎರಡು ಸ್ಮಾಲ್ ಆರ್ ಬರ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಈಗ n ಇಂಟು, ನೋಡ್ರಿ ಇಲ್ಲೂ ಡಿನಾಮಿನೇಟರ್ 3 ಇದೆ, ಇಲ್ಲೂ ಡಿನಾಮಿನೇಟರ್ 3 ಇದೆ, ಕ್ಯಾನ್ಸಲ್ ಮಾಡಬಹುದು. ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇದೆ, ಕ್ಯಾನ್ಸಲ್ ಮಾಡಕ್ ಬರಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಹೋಗುತ್ತಲ್ವಾ? E3 ಇಲ್ಲಿ ಬರುತ್ತೆ ಇಲ್ಲ? E3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಇಲ್ಲಿ ಬರುತ್ತೆ ಇಲ್ರಮ್ಮ? ಸರ್ ಬರುತ್ತೆ. ಅದಕ್ಕೆ ನಾನು E3 ಇಲ್ಲೇ ಕ್ಯಾನ್ಸಲ್ ಮಾಡಿದ್ದೀನಿ. 4 ಕ್ಯಾನ್ಸಲ್ ಮಾಡಬಹುದು, ತಲೆಯೊಳ ಬರ್ತತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 4 ಕ್ಯಾನ್ಸಲ್ ಆಗಲ್ಲ. ಕ್ಲಿಯರಾ? 4 ಇಂಟು ವಾಟ್ ಈಸ್ ಆರ್? 0.5 ಹೋಲ್ ಕ್ಯೂಬ್.
1 by 4. What is small r? 5 square. What is h? 8. 8 n is equal to 4 into 0.125. 4 into, okay, 4 into 0.125. ಯಾಕೆ ಅಂತ ಯೋಚನೆ ಮಾಡ್ರಿ 5 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 125 ಆಗುತ್ತೆ 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು ಅದಕ್ಕೆ 125. ಸೊ ನಾವು ಇಟ್ ಈಸ್ 1 into 25 into 8. ಕರೆಕ್ಟ್ ಏನ್ರಮ್ಮ ಇದು? ಈಗ 0.25 ನ 4 ಟೈಮ್ಸ್ ಹಾಕಿದ್ರೆ ಎಷ್ಟಾಗುತ್ತೆ? ಇಟ್ ಈಸ್ 0.5. ನೋಡ್ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ರಿ 4 5 20 4 2 8 2 10 1 4 1 4 ಎಷ್ಟಾತಮ್ಮ? Sir, 5. 5 ಬರ್ತದಲ್ಲ 0.50 ಅದಕ್ಕೆ 0.5 ಬರ್ತಿದ್ದೀನಿ. ಇಲ್ಲಿ ನೋಡ್ರಿ 4 1s 4 2s ಹೊಡಿಬೋದೇನ್ರಮ್ಮ? Yes, sir. ಓಕೆ ಉಳಿದಿದ್ದೇನೀಗ ಏನು ಉಳಿತು? Sir, 25 5 into 2. 25 into 2. So n is equal to 50 divided by 0.5. Correct ಏನ್ರಮ್ಮ? Yes, sir. n is equal to 50 divided by 5 into 10. ಯಾಕಂದ್ರೆ ನಾವು ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಡೆಸಿಮಲ್ ಪಾಯಿಂಟ್ ಬಿಡ್ತಿದೀವಿ. ಪಾಯಿಂಟ್ ಅಂದ್ರೆ 1. ಓಕೆ 5 1s 5 1s ಅಲ್ಲಿಗೆ n is equal to 100. ಎಷ್ಟು ಲೆಫ್ಟ್ ಶಾರ್ಟ್ಸ್ ಅನ್ನು ಹಾಕಬೇಕು? 100. 100 ಲೆಫ್ಟ್ ಶಾರ್ಟ್ಸ್ ಅನ್ನು ಹಾಕಿದ್ರೆ ನಮಗೆ ಏನ ಬರುತ್ತೆ? 1/4 of ದಿ ವಾಲ್ಯೂಮ್ ಆಫ್ ವಾಟರ್ ಔಟ್ಸೈಡ್ ಬರುತ್ತೆ. ಆಯ್ತು ಸರ್. ಆಗ್ಲಿ ಸರ್. ಯಾರು ಸಹಾಯ ತಂದಿದ್ದು? ನಿಖಿತಾ. ನೀವು ಯಾರ ಸಿಕ್ಕಲ್ಲ ಬಾರಿ ಜೋರ್ಕೊಂಡ್ರಿ ನೀವು ಇಬ್ಬರು ಹಂಗೆ ಇದ್ದೀರಿ ನೀವು. ಚೆಕಿಂಗ್ ಮಾಡ್ತೀರಿ ನೀವು. ಅವ್ರಿಗೆ ಐತಾ? ಎಸ್ ಸರ್ ಇದ್ದಾಳೆ. ಇದ್ದಾಳೆ.
4 ಏನ್ರಮ್ಮ? ಓವರ್ Yes, sir. Yes, Over. sir. ಏನ್ರಮ್ಮ ಇದರದ್ದು? Yes, sir. ಆಯ್ತು. ನೋಡಮ್ಮ, ಒಂದು ಇನ್ವರ್ಟೆಡ್ ಕೋನ್ ಅಂದ್ರೆ ಕೋನ ರಿವರ್ಸ್ ಇಟ್ಟಿದ್ದಾರೆ, ಅದರಲ್ಲಿ ನೀರು ತುಂಬಿದ್ದಾರೆ. ಆದ್ರೆ ಕೋನ್ನ ವಾಲ್ಯೂಮ್ ಗೊತ್ತಿಲ್ಲ. ಫಸ್ಟ್ ನಮಗೆ ಕೋನ್ನ ವಾಲ್ಯೂಮ್ ಗೊತ್ತಿರ್ಬೇಕು. ಅದರಲ್ಲಿ 1/4 ಆಫ್ ದಿ ವಾಟರ್ ಹೊರ ಬರುತ್ತಂತೆ. ಯಾವಾಗ? ಈಗ ಒಂದು ನಿಮ್ಮನೆ ತೊಟ್ಟಿ ಇದೆ. ಈಗ ತೊಟ್ಟಿನಲ್ಲಿ ಫುಲ್ ತುಂಬಿದ್ದೀರಿ. ಈಗ ಅದರಲ್ಲಿ ಕಾಲ್ ಭಾಗ ನೀರ್ ಕಡಿಮೆ ಆಗಿದೆ ಕಣೆ, ಇವ್ನ ಹಾಕಿದ್ಮೇಲೆ ಅಂದ್ರೆ ಏನ್ ಮಾಡಿದ್ರಿ? ತೊಟ್ಟಿನ ವಾಲ್ಯೂಮು ಡಿವೈಡೆಡ್ ಬೈ ಎಷ್ಟು ಕಾಲ್ ಭಾಗ ಬರ್ಬೇಕಾದ್ರೆ, ಕಾಲ್ ಭಾಗ ನೀರು ಹೊರ ಬರ್ಬೇಕಾದ್ರೆ ಏನ್ ಹಾಕಿದ್ರಿ? ಕಾಲ್ ಭಾಗ ಬರ್ಬೇಕಾದ್ರೆ ಅದರಲ್ಲಿ ಏನೋ ಒಂದು 5 ಪೀಸ್ ಉಡನ್ ಏನೋ ಹಾಕ್ತೀರ ಅಂತ ಇಟ್ಕೊಂಡ್ರಿ, ಅಥವಾ ಕಲ್ಲೇ ಹಾಕ್ತಿರ, ಅಥವಾ ಇನ್ನೇನೋ ಹಾಕ್ತೀರ ಅಂತ ಇಟ್ಕೊಂಡ್ರಿ. ಆವಾಗ ಅವು ಎಷ್ಟು ಹಾಕ್ತಿರೋ ಅವಷ್ಟು ಸೇಮ್ ಇರ್ತವೆ. ಅವಾಗ ಏನ್ ಮಾಡ್ತೀವಿ? ಟೋಟಲ್ ವಾಲ್ಯೂಮ್ ಆಫ್ ದಟ್ ಕಂಟೈನರ್ ಡಿವೈಡೆಡ್ ಬೈ ನಂಬರ್ ಆಫ್ ವಾಲ್ಯೂಮ್ ಆಫ್ ಲೆಡ್. ಸೊ ನಾನು ಹೇಳ್ತೀನಿ, ಯಾವ್ದನ್ನ ಹಾಕಿದ್ರೆ 1/4 ಬರ್ತದೆ ಅಂದ್ರೆ ಒಂದೊಂದ್ರ ವಾಲ್ಯೂಮ್ ಎಷ್ಟು ಅಂತ ಗೊತ್ತಿರ್ಬೇಕಾ? ಒಂದೊಂದ್ರ ವಾಲ್ಯೂಮ್ ಇಂದ ನಾನು ಹೇಳ್ತೀನಿ, ಇದ್ರ ನೀರು ಈ ಕಂಟೈನರ್ ಅಲ್ಲಿ ವಾಲ್ಯೂಮ್ ಆಫ್ ಕೋನ್ ಕಂಡು ಇಟ್ಕೊಂತೀರಿ. ಒಂದ್ ಲೆಡ್ ಹಾಕಿದಾಗ ಎಷ್ಟು ವಾಲ್ಯೂಮ್ ನೀರ್ ಬಂತು ಅಂದ್ರೆ ಆವಾಗ ಆ ವಾಲ್ಯೂಮ್ ಆಫ್ ಕೋನ್ ಅನ್ನ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಲೆಡ್ ಸ್ಪಿಯರ್ ಇಂದ ಡಿವೈಡ್ ಮಾಡಿದ್ರೆ ಒಂದು ಲೆಡ್ ಅನ್ನ ಹಾಕಿದ್ರೆ ಎಷ್ಟು ನೀರು ಬಂತು, ಹೊರ ಬಂತು ಅಂತ ಗೊತ್ತಾಯ್ತು. ನಮ್ ಪ್ರಶ್ನೆ ಏನು? ಈ ಕಂಟೈನರ್ ಇಂದ 1/4 ನೀರು ಹೊರ ಬರ್ಬೇಕಾದ್ರೆ ಎಷ್ಟು ಲೆಡ್ ಅನ್ನ ಹಾಕ್ಬೇಕು, ಲೆಡ್ ಶಾರ್ಟ್ಸ್ ಅನ್ನ ಹಾಕ್ಬೇಕು ಅಂತ ಕೇಳಿದಾನೆ. ಅದಕ್ಕೆ n ಇಂಟು ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್. ಲೆಡ್ ಶಾರ್ಟ್ಸ್ ಆರ್ ಇನ್ ದಿ ಫಾರ್ಮ್ ಆಫ್ ಸ್ಪಿಯರ್. 1/4 ಆಫ್ ದಿ ವಾಲ್ಯೂಮ್ ಆಫ್ ಕೋನ್. ನಮಗೆ ಅದ್ರ ಕಾಲ್ ಭಾಗ ಬೇಕು ಅಷ್ಟೇಯಾ? ಪೂರ್ಣ ಪ್ರಮಾಣ ಬೇಕಿದ್ರೆ ಇದನ್ನ ಮಾಡ್ತಾನೆ ಇರ್ಲಿಲ್ಲ. ಪೂರ್ತಿ ನೀರು ಖಾಲಿ ಆಗ್ಬೇಕಾದ್ರೆ ಎಷ್ಟರಿಂದ ಡಿವೈಡ್ ಮಾಡಕ್ಕಾಗದ್ರಿ? ಈಗ ಯಾರು ಹೇಳ್ತೀರಿ? ಈಗ ಇದನ್ನ ವಾಲ್ಯೂಮ್ ಆಫ್ ಕೋನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್. ಕ್ಲಿಯರಾ? ಪೂರ್ತಿ ನೀರು ಬರ್ಬೇಕು. ಅರ್ಧ ಆದ್ರೆ 1/2, ಮುಕ್ಕಾಲಾದ್ರೆ 3/4. ಕ್ಲಿಯರಾ? Yes, sir. ಈಗ ಇಂಟು ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್ ಇನ್ ದಿ ಫಾರ್ಮ್ ಆಫ್ ಸ್ಪಿಯರ್. ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎರಡು ತಗೊಂಡಿದೀನಿ. ಯಾಕಂದ್ರೆ ಇಲ್ಲಿ 2 ಆರ್ ಇದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಅದಕ್ಕೆ ವಾಲ್ಯೂಮ್ ಆಫ್ ಸ್ಪಿಯರ್ ಅಲ್ಲಿ ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ 4/3 pi r3 1/4 1/3 pi r². ಇದು ಡಿನಾಮಿನೇಟರ್ ಇದೆ, ಇದು ಡಿನಾಮಿನೇಟರ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಇದು ಪೈ ಕ್ಯಾನ್ಸಲ್. ಸೊ 4 ಕ್ಯಾನ್ಸಲ್ ಮಾಡೋಕ್ಕಂತ ಯಾರ ಯೋಚನೆ ಮಾಡಿದ್ರೆ ತಪ್ಪಾಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಟ್ ಈಸ್ 16 ಆಗುತ್ತೆ, ಕ್ಯಾನ್ಸಲ್ ಆಗಲ್ಲ. n into 4 into what is r? 0.5 1/4. What is r? Smaller 5. h is 8. n into 4 into 0.5 ಅಂದ್ರೆ 125 1/4 25 into 8. So n into 0.125 ನ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0.5 ಬರುತ್ತೆ.
ಸೊ ಅಲ್ಲಿಗೆ ಇಲ್ಲಿ ನೋಡ್ರಿ 4 1s 4 2s ಅಲ್ಲಿ 25 into 2 ಆಗುತ್ತೆ 50 divided by 0.5. ಸೊ ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಬಿಟ್ರಿ 0.5 ಅನ್ನೋದು 5 ಅಂತ ಮಾಡಿದ್ರಿ ಡೆಸಿಮಲ್ ಗೆ 1 ಡೆಸಿಮಲ್ ಪಾಯಿಂಟ್ ಇದೆ ಎಷ್ಟು ಡಿಜಿಟ್ ಇದೆ ಅದು 0. ಸೊ 5 1s 0 10 10 10 into 10 100. ಎಷ್ಟು ಶಾರ್ಟ್ಸ್ ಅನ್ನ ಹಾಕಿದ್ರೆ ನಿಮಗೆ 1/4 ಆಫ್ ದಿ ನೀರು ಹೊರ ಬರುತ್ತೆ. ಯಾರು ಹೇಳ್ತೀರಿ? ಎಷ್ಟು ಶಾರ್ಟ್ಸು? 100. ಬರೀ ಏನ್ ಬರೀತೀರಿ ಈಗ? Find the number of vessels. Find the number of lead shots dropped in the vessel. ಆ ಕಂಟೈನರ್ ಅಲ್ಲಿ ಎಷ್ಟು lead shots ಅನ್ನ ಹಾಕಿದೀವಿ? ಎಷ್ಟು ಹಾಕಿದೀವಿ ಈಗ? 100. Okay. So now you can go for 6th one. ಮಕ್ಕಳಿ ಬರೇನ್ರಮ್ಮ? ಇತ್ತು ಸರ್. ಬನ್ನಿ ಈಗ. A solid iron pole consists of not hollow ಅಂದ್ರೆ ಪೂರ್ತಿ ಗಟ್ಟಿ ಇದು ಅಂತ ಹೇಳ್ತಿರ್ಲ ಅದಲ್ಲ. ಐರನ್ consists of pole consists of a cylinder of height 220 centimeter, base diameter 24 centimeter, which is surmounted. Surmounted ಅಂದ್ರೆ ಅದ್ರ ಮೇಲೆ ಮತ್ತೊಂದು ಜೋಡಿಸಿದ್ದಾರೆ ಅಂತ.
by another cylinder of height 60 centimeter and radius is 8 centimeter. Find the mass of the pole given that 1 centimeter cube ಅಂದ್ರೆ ವಾಲ್ಯೂಮ್ ಆಫ್ 1 ಸೆಂಟಿಮೀಟರ್ಗೆ ಎಷ್ಟು ಗ್ರಾಮ್ ಇರುತ್ತಂತೆ. ಐರನ್ ಆಸ್ ಅಪ್ರಾಕ್ಸಿಮೇಟ್ಲಿ 8 ಗ್ರಾಮ್ಸ್. ಅದನ್ನ ಕನ್ವರ್ಟ್ ಮಾಡ್ಬೇಕು. ಈಗ ಅದರ ವಾಲ್ಯೂಮ್ ಅನ್ನ ಕಂಡು ಹಿಡಿದು ಅದನ್ನ ನಾವು ಗ್ರಾಮಿಗೆ ಕನ್ವರ್ಟ್ 1 ಸೆಂಟಿಮೀಟರ್ ಕ್ಯೂಬ್ಗೆ ಎಷ್ಟು ಗ್ರಾಮ್ಸು? 8 grams. ನಮ್ಮ ಬಂದಿರ್ತಕ್ಕಂಥ ಸೆಂಟಿಮೀಟರ್ ಕ್ಯೂಬ್ಗೆ ಮಲ್ಟಿಪ್ಲೈಡ್ ಬೈ 8 ಮಾಡಿದ್ರೆ ಯು ಗಾಟ್ ದಿ ವಾಲ್ಯೂಮ್. ಅದರ ಏನ್ ವಾಲ್ಯೂಮ್ ಕೊಟ್ಟಿದಾರಲ್ಲ ಆ ವಾಲ್ಯೂಮ್ ಅನ್ನ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಅಲ್ಲಿ ಹೇಳ್ಬೇಕು. ಸೊ ನೋಡ್ರಿ, ಈಗ ಒಂದು ಸಿಲಿಂಡರ್ ಇದೆ. ಓಕೆ, ಈ ಸಿಲಿಂಡರ್ ಮೇಲೆ ನೋಡ್ರಿ, ಇಟ್ ಇಸ್ ನಾಟ್ ಆಲೋ, ಆಲ್ರೆಡಿ ಫಿಲ್ಡ್. ಬೋತ್ ಆರ್ ಹಿಂಗಿದಾವೆ, ಒಂದ್ರ ಮೇಲೆ ಒಂದು ಇಟ್ಟಿದ್ದಾರೆ. ವಾಟ್ ಈಸ್ ದ ಹೈಟ್ ಆಫ್ ದಿಸ್ ಸಿಲಿಂಡರ್? 220 centimeter. ವಾಟ್ ಈಸ್ ದ ಡಯಾಮೀಟರ್? 24 centimeter. ಇದನ್ನ ಫಸ್ಟ್ ಸಿಲಿಂಡರ್ ಅಂತ ತಗೊಳ್ಳೋಣ, ಇದನ್ನ ಸೆಕೆಂಡ್ ಅಂತ ತಗೊಳ್ಳೋಣ. ಯಾಕೆಂದ್ರೆ ಕನ್ಫ್ಯೂಸ್ ಆಗಬಾರ್ದು, ಎರಡಕ್ಕೂ ಅದೇ ಫಾರ್ಮುಲಾ ಬಳಸ್ಬೇಕು. ಈಗ ಸೆಕೆಂಡ್ ಸಿಲಿಂಡರ್, ವಾಟ್ ಈಸ್ ದ ಹೈಟ್ ಆಫ್ ದಿಸ್ ಸಿಲಿಂಡರ್? ವಾಟ್ ಈಸ್ ದ ಹೈಟ್? Centimeter. Centimeter. And radius is 8 centimeter. ಸೊ ನೋಡ್ರಿ, ಈಗ ಸೊ ಫಸ್ಟ್ ಸಿಲಿಂಡರ್ ಇದೆಯಲ್ಲ, ಅದರ ಹೈಟ್ ಅನ್ನ ಕ್ಯಾಪಿಟಲ್ ಎಚ್ ಅಂತ ತಗೋಣ. ಏನಮ್ಮ ಹೆಚ್ಚು? 220 centimeter. D is 24 centimeter, not radius. So what is R? Capital R ತಗೋಣ. 12 centimeter. 12 centimeter. One. Now you can go for second cylinder. ಅದ್ರ ಮೇಲೆ ಇಟ್ಟಿದ್ದಾರೆ. What is the height? 60 centimeter. In this case, not given radius. Diameter ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ರೇಡಿಯಸ್ ಕೊಟ್ಟಿದ್ದಾರೆ. What is the radius? 8 centimeter. 8 centimeter. 8 centimeter. So now you can calculate the what is the volume of this. ಏನ್ ಕೇಳಿದಾನೆ ಫಸ್ಟ್? ಸೊ ನಾವು ಮಾಸ್ ಕಂಡುಹಿಡಿಬೇಕು ಇನ್ ಟರ್ಮ್ಸ್ ಆಫ್ ಗ್ರಾಮ್ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು? ಈ ಸಾಲಿಡ್ ನ ವಾಲ್ಯೂಮ್ ಕಂಡುಹಿಡಿದು, ವಾಲ್ಯೂಮ್ ಕಂಡುಹಿಡ್ಬೇಕಾದ್ರೆ ಏನ್ ಮಾಡ್ತೀರಿ? ಯಾರು ಹೇಳ್ತೀರಿ? ಈಗ ಸೊ ವಾಲ್ಯೂಮ್ ಆಫ್ ಪೋಲ್ ಯಾರು ಹೇಳ್ತೀರಮ್ಮ? ವಾಲ್ಯೂಮ್ ಆಫ್ ಪೋಲ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್, ಹೇಳ್ರಿ, First cylinder plus volume of second cylinder. ವಾಲ್ಯೂಮ್ ಆಫ್ ಸೆಕೆಂಡ್ ಸಿಲಿಂಡರ್. ಕರೆಕ್ಟಾ? ಇವೆರಡು ವಾಲ್ಯೂಮ್ ಅನ್ನ ಕಂಡು ಹಿಡಿದು ಅದನ್ನ 8 ಗ್ರಾಮ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯು ಗಾಟ್ ದಿ ವಾಲ್ಯೂಮ್ ಆಫ್ ದಟ್ ಪೋಲ್ ಇನ್ ಟರ್ಮ್ಸ್ ಆಫ್ ಗ್ರಾಮ್. ಫಸ್ಟ್ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇರುತ್ತೆ, ಅದನ್ನ ಗ್ರಾಮ್ ಅಲ್ಲಿ ಇರಬೇಕು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಏನಮ್ಮ ಫಾರ್ಮುಲಾ? Pi r square. pi r square capital H plus pi r square H. Pi is Common. What is R? What is So R? 12. 12. What is H? 220. What is ಬರಿಬೇಕಿತ್ತು ಆಕ್ಚುಲಿ. ಪೈ ಕಾಮನ್ ತೆಗೆದು ಇನ್ನೊಂದು ಸ್ಟೆಪ್ ಅಲ್ಲಿ ಬರಿಬೇಕು, ಅದು ಮಾಡೋಣ. Pi is common. Okay. Pi is common. R square H plus R square H. Now substitute. So ಆಮೇಲೆ pi value ಹಾಕೋಣ. What is R square? What is R? 12 Square into 220. What is plus this? 8 square. You know, 8 square Square. To 60. into 60. So ಈಗ pi is 144 into 220. Certain ಅಮ್ಮ? 144 into 220 plus 64 into 60. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ ಹೇಳ್ರಿ. ನಾನು ಮಾಡ್ತೀನಿ ಮುಂದಿನ. ಹೇಳ್ರಿ ಈಗ.
ಸರ್ ಇಂಟು ಮಾಡಿದ್ರೆ 31,680 ಆಗುತ್ತೆ. ಯಾವುದು ಇದಾ? ಇದೇನಮ್ಮ? ಎಸ್ 5 into ಎಸ್ ಸರ್ 31,680 plus 3,840. 3,840. 3,840. 840. ಎರಡನ್ನೂ multiply ಮಾಡಿದ್ರಿ. So now it is 3.14 into ಹೇಳ್ರಿ 355. 35520. 35520. Again multiplying this. 111,532.8. ಎಷ್ಟು? 111 ಕ್ಯಾಲ್ಕುಲೇಟರ್ ಓದ್ತಿದ್ಯಾನಮ್ಮ ರಕ್ಷಿತಾ? ಸರ್ ಏನ್ ಬುದ್ಧಿವಂತಿಕೆ ಇಲ್ಲ ನೋಡು. ಸರ್ ಇಲ್ಲ. ಅಲ್ಲ ಏನ್ ಬುದ್ಧಿವಂತಿಕೆ ನೋಡು. ನೀನೇನ್ ಬಹಳ ಪಾಠ ಮಾಡ್ತೀನಿ ನನಗೆ ತಲೆಯೊಳಗೆ ಬರ್ಬೇಕಲ್ಲ. ಎಷ್ಟು ಬುದ್ಧಿವಂತಿಕೆ ಇದು? ಅತಿಯಾದ ಬುದ್ಧಿವಂತಿಕೆ. ನೀನ್ ಮ್ಯಾನ್ಯುಯಲ್ ಮಾಡಿದ್ರೆ ಹೋಗ್ತೀನವ. ಸರ್ ಮಾಡಿ ನಾನು ನಿಜವಾಗ್ಲು. ಆಯ್ತವ. 111 532.80. 580. ಏನಿದು? Centimeter ಸೆಂಟಿಮೀಟರ್ cube. ಕ್ಯೂಬ್. ಹೌದೇನ್ರಮ್ಮ? 1 centimeter cube is equal to ಎಷ್ಟು? 8 gram. Grams. So now 111,532 into 80 into 8 ಮಾಡ್ರಿ ಎಷ್ಟು ಬರುತ್ತೆ? ಇದನ್ನ ಮಲ್ಟಿಪ್ಲೈ ಮಾಡಿ ಎಷ್ಟಮ್ಮ? 89226.2.40. ಏನ್ ಬಂತಮ್ಮ? ಈ ಕಡೆ ಮಾಡ್ಲಿ, ಇಲ್ಲಿ ಮಾಡ್ತೀನಿ ನೋಡಮ್ಮ, ಯಾಕಂದ್ರೆ ಮತ್ತೆ ಒಂದೇ ಸಲ ಇರ್ಲಿ ಅಂತ. ಏನ್ ಬಂತಮ್ಮ? 892 892 2. 8922 ನಾ? Yes, sir. 6240. 6 ಒಬ್ರು ಯಾರು ಹೇಳ್ರಮ್ಮ? Yes, 6240. ಫಸ್ಟಿಂದ ಹೇಳ್ರಿ. 89 ಹಾ 22 ಹಾ 62 ಹಾ 40. ಹಾ 40. 40. Yes, sir. ಕರೆಕ್ಟಾ? ಇಟ್ ಈಸ್ Sir, point. Sir, 0.40. Point. ಮತ್ತ 17 ಹಾ, ಇಟ್ sir. ಈಸ್ ಇನ್ ಗ್ರಾಮ್ಸ್. ಹೌದನ್ರಮ್ಮ? Yes, sir. ಗ್ರಾಮ್ಸ್ ಆಯ್ತು. ಯಾಕಂದ್ರೆ ಮಲ್ಟಿಪ್ಲೈಡ್ ಬೈ ಗ್ರಾಮ್ಸ್ ಮಾಡಿದೀವಿ ಈಗ. ಸೊ ನಾವು ಯು ಕ್ಯಾನ್ ಕನ್ವರ್ಟ್ ದಿಸ್ ಇಂಟು ಕಿಲೋಗ್ರಾಮ್. 8962.4 ಬಿಟ್ಬಿಟ್ರೆ ಜೀರೋನ ಡಿವೈಡೆಡ್ ಬೈ 1000 ಎಷ್ಟಾಗುತ್ತೆ ಈಗ? 892.2624 kg. ಯಾಕೆ ಸರ್ ಅಂತ ಕೇಳ್ರಿ ಈಗ. ಸರ್ ಇಲ್ಲಿ ಆಲ್ರೆಡಿ ಒಂದು ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇದೆ, ಇಲ್ಲಿ 3 0 ಇದೆ ಅಂದ್ರೆ ಇಲ್ಲಿ 3 ಸಂಖ್ಯೆ ಆದ್ಮೇಲೆ ಇಡ್ಬೇಕಾ? ಯೋಚನೆ ಮಾಡೋಣ. Yes, sir. ಇಲ್ಲಿ ಒಂದು 0 ಇದೆ, ಒಂದು ಪಾಯಿಂಟ್ ಇದೆ. ಈಗ ಈ 3 0 ಬಿಡ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ತೀರಮ್ಮ? ಫಾರ್ ಎಕ್ಸಾಂಪಲ್ 4.532 ಇದೆ, ಹೌದನ್ರಮ್ಮ? ಇದನ್ನ 4532 ಬರೀತೀರಿ. ಕೆಳಗೆ ಬರೀತೀರಿ 3 0 ಬರೀತೀರಾ? ಬರೀತೀರಿಲ್ಲಮ್ಮ? Yes, sir. ಅದಕ್ಕೆ ಈ 3 0 ಬಿಡ್ಬೇಕು ಅಂದ್ರೆ ಇಲ್ಲಿ 3 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡಬೇಕಿತ್ತು. ಆದ್ರೆ ಇಲ್ಲಿ ಆಲ್ರೆಡಿ ಒಂದು ಪಾಯಿಂಟ್ ಇದೆ, ಅದಕ್ಕೆ 892.2624 kg. ಯಾಕೆ ಕೆಜಿ ಕನ್ವರ್ಟ್ ಮಾಡಿದ್ರೆ? ಗ್ರಾಮಲ್ಲಿ ಬೇಡ, ಅದಕ್ಕೆ ಕೆಜಿ ಕನ್ವರ್ಟ್ ಮಾಡಿದ್ದೀನಿ. ಡೌಟ್ಸ್ ಏನಾದ್ರೆ ಕೇಳ್ರಿ. ಪ್ರಾಬ್ಲಮ್ಸ್ ಬಹಳ ಈಸಿ ಇದಾವೆ, ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಏನ್ ಗೊತ್ತಾ, ಫಾರ್ಮುಲಾಸ್ ಬರ್ಬೇಕಮ್ಮ. ವಿತೌಟ್ ಫಾರ್ಮುಲಾಸ್ ನೀವೇನು ಮಾಡಕ್ ಆಗಲ್ಲ. ನಿಮಗೆ ಲೆಕ್ಕ ಮಾಡಕ್ ಬರೋದಿಲ್ಲ. ಕ್ಯಾಲ್ಕುಲೇಷನ್ ಪಾಯಿಂಟ್ ಎಲ್ಲರಿಗೂ ಬರುತ್ತೆ. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಫಸ್ಟ್. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರೆ ಏನು ಬರಲ್ಲ.
4 ಏನ್ರಮ್ಮ ತಪ್ಪನ್ನ ಬರ್ಕೋಬೇಡ್ರಿ. ಆಯ್ತು ಸರ್. ಆಮೇಲೆ ಕೇಳ್ರಿ, ಈಗ 2 ಸಿಲಿಂಡರ್ಸ್ ಇದಾವೆ, ಅವು ಐರನ್ ಹೋಲ್ಸ್. ಸೊ ಈಗ ಕೇಳ್ರಿ, ಒಂದು ಸಿಲಿಂಡರ್ ಮೇಲೆ ಮತ್ತೊಂದು ಸಿಲಿಂಡರ್ ಇಟ್ಟಿದ್ದು, ಎರಡು ನಾಟ್ ಅ ಹ್ಯಾಲೋ, ಇಟ್ ಈಸ್ ಸಾಲಿಡ್ ಐರನ್ ಪೋಲ್ ಅಂತ ಹೇಳಿದಾನೆ, ಅರ್ಥ ಮಾಡ್ಕೊಳ್ರಿ. ಒಂದು ಸಾಲಿಡ್ ನ, ಒಂದು ಐರನ್ ಪೋಲ್ ನ ಹೈಟ್ ಈಸ್ 220 ಸೆಂಟಿಮೀಟರ್. ಸೊ ಯಾಕೆ ಕ್ಯಾಪಿಟಲ್ ಹೆಚ್ಚಾಗಂದ್ರೆ ದೇರ್ ಆರ್ 2 ಸಿಲಿಂಡರ್ಸ್ ಇನ್ ದಿಸ್ ಪ್ರಾಬ್ಲಮ್. ಅದಕ್ಕೋಸ್ಕರ ಒಂದು ಸಿಲಿಂಡರ್ ವ್ಯಾಲ್ಯೂಸ್ ಅನ್ನ ಕ್ಯಾಪಿಟಲ್ ತಗೊಳ್ರಿ, ಇನ್ನೊಂದು ಸಿಲಿಂಡರ್ ವ್ಯಾಲ್ಯೂಸ್ ಅನ್ನ ಸ್ಮಾಲ್ ತಗೊಳ್ಳಿ. ಅಂಡ್ ವಾಟ್ ಈಸ್ ದ ಡಯಾಮೀಟರ್ ಆಫ್ ದಿಸ್ ಸಿಲಿಂಡರ್ ಇಸ್ 24. ಯು ಗಾಟ್ ರೇಡಿಯಸ್ ಇಸ್ 12 ಸೆಂಟಿಮೀಟರ್. ಸೊ ಈಗ ಕೇಳ್ರಿ, ಇದ್ರ ಮೇಲೆ ಇನ್ನೊಂದು ಸಿಲಿಂಡರ್ ನ ಜೋಡಿಸಿದ್ದಾರೆ, ಅದ್ರ ಸರ್ಮೌಂಟೆಡ್ ಅಂದ್ರೆ ಅದೇ ಜೋಡಿಸಿದೆ ಅಂತ. ಸೊ ಈಗ ಸೆಕೆಂಡ್ ಸಿಲಿಂಡರ್ ಹೈಟ್ is 60 centimeter, radius is 8 centimeter. ಸೊ ವಾಲ್ಯೂಮ್ ಆಫ್ ದಿಸ್ ಪೋಲ್, ಒಂದು ನೀವು ನಿಮ್ಮ ಸ್ಕೂಲಲ್ಲಿ ಇರಲ್ಲೇನ್ರಮ್ಮ, ನೋಡಿದಿರೇನ್ರಮ್ಮ, ಒಂದು ದಪ್ಪ ಇರುತ್ತೆ, ಅದ್ರ ಮೇಲೆ ಸ್ಮಾಲ್ ಇರುತ್ತೆ, ನೋಡಿದಿರೇನ್ರಮ್ಮ, ಈ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರ್ತಾವೆ, ಹೌದನ್ರಮ್ಮ? ಅಲ್ಲಿ ವಾಲ್ಯೂಮ್ ಆಫ್ ದಿಸ್ ಪೋಲ್ ಈ ಟೋಟಲಿ, ಅದಕ್ಕೆ ವಾಲ್ಯೂಮ್ ಆಫ್ ಫಸ್ಟ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಸೆಕೆಂಡ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಫಸ್ಟ್ ಸಿಲಿಂಡರ್ ನ pi r square h ಅಂತ ತಗೊಂಡ್ರಿ, ವಾಲ್ಯೂಮ್ ಆಫ್ ಸೆಕೆಂಡ್ ಸಿಲಿಂಡರ್ ಸ್ಮಾಲ್ pi r square h ತಗೊಂಡ್ರಿ. pi is common, so what is r? 12 square, h is 220, small r is 8, h is 60, 144 into 220 plus 64 into 60, pi into 31680, 3840. So 3 ಅಲ್ಲಿ pi ವ್ಯಾಲ್ಯೂ ಕೊಟ್ಟಿದ್ದಾನೆ 3.14, 35520. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 111532.80 centimeter cube. What is it is the volume of this pole. So ಇಲ್ಲಿ ವಾಲ್ಯೂಮ್ ಅಲ್ಲಿಗೆ ಬಿಟ್ಬಿಟ್ರೆ ಮುಗಿದೋಗಿತ್ತು. ಇನ್ ಟರ್ಮ್ಸ್ ಆಫ್ ಗ್ರಾಮ್ ಕೇಳಿದಾನೆ, 1 centimeter cube is equal to 8 gram mass ಅಂತ ಹೇಳಿದ್ದಾರೆ. ಸೊ ನಮ್ಮ ವಾಲ್ಯೂಮ್ ಎಷ್ಟಿದೆ? 111532 into 80 ಇದೆ, ಅದನ್ನ ಮಲ್ಟಿಪ್ಲೈಡ್ ಬೈ 8 ಮಾಡಿ, ಯು ಗಾಟ್ 892262.40 grams ಬಂತು. ಅದನ್ನ ನಾವಿಲ್ಲಿ ಕನ್ವರ್ಟ್ ದಿಸ್ ಇಂಟು ಎ ಕಿಲೋಗ್ರಾಮ್. ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 1000 ಮಾಡಿದ್ರೆ. ಸೊ ಇಲ್ಲಿ ಹೆಂಗ್ ಸರ್ 3 ಪಾಯಿಂಟ್ಸ್ ಇಟ್ರಿ, 4 ಪಾಯಿಂಟ್ಸ್ ಆದ್ಮೇಲೆ ಡಿಜಿಟ್ಸ್ ಇಟ್ಟಲ್ಲ. ಸೊ ನಾನು ಹೇಳ್ತೀನಿ
ಆಲ್ರೆಡಿ ಇಲ್ಲೊಂದು ಪಾಯಿಂಟ್ ಒಂದ್ ನಂಬರ್ ಆದ್ಮೇಲೆ ಡಿಜಿಟ್ ಇದೆ. ಈ 3 zeros ಡಿನಾಮಿನೇಟರ್ ಬಿಡಬೇಕು ಅಂದ್ರೆ ಇಲ್ಲಿ 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕಿತ್ತು. ಈ 3 ಡಿಜಿಟ್ಸ್ ಪ್ಲಸ್ ಇದೊಂದು 4 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ನೌ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಕೆಜಿ. ಕ್ಲಿಯರಾ? Yes, sir. ಇಲ್ಲಿ ನಿಮ್ ತಲೆ ಒಳಗ್ ಬರ್ತದೆ. ಈಗ ಯಾರೇ ತಲೆ ಒಳಗ್ ಹುಳ ಬರ್ತದೆ ಅಂದ್ರೆ ನಾನು ಹೇಳ್ಬೇಕಾದ್ರೆ ಕೇಳಿರಲ್ಲ. ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. 6.824 ಇದೆ. ಅದನ್ನ 6824 ಡಿವೈಡೆಡ್ ಪಾಯಿಂಟ್ ಅಂದ್ರೆ 1 3 zeros ಬರ್ತದೆ. ಸೊ ನಾನೀಗ ಇದು ಬೇಡ, ಇನ್ ಟರ್ಮ್ಸ್ ಆಫ್ 1000 ಬೇಡ, 1000 ಬಿಡ್ತಿದ್ದೀನಿ ಅಂದ್ರೆ 6 ಇಲ್ಲಿಂದ ಏಳ್ಸ್ಕೋಬೇಕು. ಎಷ್ಟು ಡಿಜಿಟ್ zeros ಇದೆ? 1 2 3 1 2 3 6.824. ಕ್ಲಿಯರ್? ಅದೇ ರೀತಿ ಸೊ ಮತ್ತೆ ಇಲ್ಲಿ ಯಾಕೆ ಸರ್ 4 ಪಾಯಿಂಟ್ಸ್ ಆದ್ಮೇಲೆ ಇಟ್ಬಿಟ್ರಲ್ಲ, 4 ನಮ್ ಡಿಜಿಟ್ಸ್ ಆದ್ಮೇಲೆ ಇಟ್ರಲ್ಲ. ಇಲ್ಲಿ ಆಲ್ರೆಡಿ ಒಂದು ಡಿಜಿಟ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಇದೆ, ಅದೊಂದು ಡಿಜಿಟ್, ಮತ್ತೆ ಈ 3 zeros ಬಿಡ್ಬೇಕು ಅಂದ್ರೆ ಮತ್ತೆ 3 ಡಿಜಿಟ್. ಟೋಟಲ್ ಎಷ್ಟು ಡಿಜಿಟ್ ಆಗುತ್ತೆ? ಎಷ್ಟಾಗುತ್ತೆ? 4 ಡಿಜಿಟ್ಸ್. ಅದಕ್ಕೆ ಬರ್ತಿದ್ದೀನಿ. ಓಕೆನಾ? Yes, sir. ಡೌಟ್ ಇದೆಯಾ? No, sir. ನಾವೇ ಡೌಟ್ ಸರ್.